ತೇಜಸ್ವಿಯವರು ಬರೆದಿರುವಂತಹ ನಗು ಪಾಠದ ಹೆಸರಾಗಿದೆ. ಈ ಪಾಠದ ಸರಳ ಸಾರಾಂಶ ಹೀಗಿದೆ. ಪ್ರೊಫೆಸರ್ ತೇಜಸ್ವಿ ಅವರು ಬರೆದಿರುವ ನಗು ಪಾಠ ಕತೆ ಮಾನವ ಮನಸ್ಸಿನ ಸೂಕ್ಷ್ಮ ಭಾವನೆಗಳು, ಏಕಾಂಗಿತನ, ಅಧಿಕಾರದ ಕ್ರೂರತೆ, ಕರುಣೆ, ಪ್ರೀತಿ ಮತ್ತು ನಗುವಿನ ನಿಜವಾದ ಅರ್ಥವನ್ನು ಅತ್ಯಂತ ಸೂಕ್ಷ್ಮವಾಗಿ ಚಿತ್ರಿಸುವ ಕಥೆಯಾಗಿದೆ. ನಗು ಎಂಬುವುದು ಕೇವಲ ಮನರಂಜನೆಯ ಸಾಧನವಲ್ಲ, ಅದು ನೋವಿನ ಪ್ರತಿಕ್ರಿಯೆಯೂ ಆಗಬಹುದು ಎಂಬುದನ್ನು ಈ ಕಥೆ ನಮಗೆ ಮನಗಾಣಿಸುತ್ತದೆ. ಈ ಕಥೆಯ ಮುಖ್ಯ ಪಾತ್ರ ಕಿಟ್ಟು ಎಂಬ 12 ವರ್ಷದ ಹುಡುಗ. ಅವನು ಸಹಜ, ಮುಗ್ಧ ಮತ್ತು ಸಂವೇದನಾಶೀಲ ಬಾಲಕ. ಶಾಲೆಗೆ ಹೊಸದಾಗಿ ಬಂದಿರುವ ಶಿಕ್ಷಕಿ ಸರಳಾ ಆಂಟಿ ಕೂಡ ಈ ಕಥೆಯ ಪ್ರಮುಖ ಪಾತ್ರ. ಆಕೆ ಹೊರಗೆ ಕಠೋರಳತೆ ಕಾಣಿಸಿದರೂ ಒಳಗಿನಿಂದ ನೋವು, ಏಕಾಂಗಿತನ ಮತ್ತು ಅಸಹಾಯಕತೆಯಿಂದ ಬಳಲುತ್ತಿರುವ ವ್ಯಕ್ತಿ. ಒಂದು ದಿನ ತರಗತಿಯಲ್ಲಿ ಪಾಠ ನಡೆಯುವ ವೇಳೆ ಕಿಟ್ಟು ಅಜಾಗರೂಕತೆಯಿಂದ ನಗುತ್ತಾನೆ. ಆ ನಗು ಸರಳಾ ಆಂಟಿಗೆ ಅವಮಾನವಾಗಿ ಕಾಣುತ್ತದೆ. ಇದರಿಂದ ಕೋಪಗೊಂಡ ಆಕೆ ಕಿಟ್ಟುವಿಗೆ ವಿಚಿತ್ರ ಶಿಕ್ಷೆ ವಿಧಿಸುತ್ತಾಳೆ. 1 ಗಂಟೆ ಖಾಲಿ ಕ್ಲಾಸ್ ರೂಮಿನಲ್ಲಿ ಕೂತು ನಗಬೇಕು ಎಂಬ ಶಿಕ್ಷೆ. ಮಕ್ಕಳಿಗೆ ಸಾಮಾನ್ಯವಾಗಿ ಶಿಕ್ಷೆ ಎಂದರೆ ಬರೆಯುವುದು, ನಿಂತುಕೊಳ್ಳುವುದು ಅಥವಾ ಹೊಡೆತ. ಆದರೆ ಇಲ್ಲಿ ನಗುವುದೇ ಶಿಕ್ಷೆಯಾಗಿರುವುದು ಕಥೆಯ ವೈಶಿಷ್ಟ್ಯ. ಶಾಲೆಯ ಎಲ್ಲ ಮಕ್ಕಳು ಮನೆಗೆ ಹೋದ ಮೇಲೆ ಖಾಲಿ ಕ್ಲಾಸ್ ರೂಮಿನಲ್ಲಿ ಕಿಟ್ಟು ಒಬ್ಬನೇ ಉಳಿಯುತ್ತಾನೆ. ನಗಲು ಏನೂ ಕಾರಣವಿಲ್ಲದ ಸ್ಥಿತಿಯಲ್ಲಿ ನಗಬೇಕೆಂಬ ಒತ್ತಡ ಅವನ ಮನಸ್ಸಿಗೆ ಭಾರವಾಗಿ ಬೀಳುತ್ತದೆ. ಕಿಟ್ಟು ತನ್ನೊಳಗೆ ಪ್ರಶ್ನಿಸಿಕೊಳ್ಳುತ್ತಾನೆ, ಯಾವುದನ್ನು ನೋಡಿ ನಗಲಿ? ಕಾರಣವಿಲ್ಲದೆ ಯಾರಾದರೂ ನಗಬಹುದೇ? ಈ ವೇಳೆ ಸರಳಾ ಆಂಟಿಯ ವರ್ತನೆ ಕಿಟ್ಟುವಿಗೆ ಕ್ರೂರವಾಗಿ ಕಾಣುತ್ತದೆ. ಆಕೆಯ ಮಾತುಗಳಲ್ಲಿ ಅಧಿಕಾರ, ಹಠ ಮತ್ತು ಕೋಪ ಗೋಚರಿಸುತ್ತದೆ. ಇದರಿಂದ ಕಿಟ್ಟುವಿಗೆ ಸಿಟ್ಟು ಬರುತ್ತದೆ. ಆದರೆ ಆ ಸಿಟ್ಟಿನ ಹಿಂದೆ ಅವನ ಮುಗ್ಧತೆ ಮತ್ತು ನೋವು ಮಡುಗಟ್ಟಿರುತ್ತದೆ. ಆದರೂ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಕಿಟ್ಟು ನಗಲು ಪ್ರಯತ್ನಿಸುತ್ತಾನೆ. ಮೊದಲು ಅದು ನಕಲಿ ನಗು. ಹಾಸ್ಯಾಸ್ಪದ ಕಥೆಗಳನ್ನು ನೆನಪಿಸಿಕೊಳ್ಳಲು ಪ್ರಯತ್ನಿಸಿದರೂ ಏನೂ ನೆನಪಿಗೆ ಬರದು. ನಗು ಬರಲಿಲ್ಲ. ಆದರೆ ನಿಧಾನವಾಗಿ ತನ್ನದೇ ನಕಲಿ ನಗುವೆ ಅವನಿಗೆ ತಮಾಷೆಯಾಗಿ ಕಾಣತೊಡಗುತ್ತದೆ. ನಗುತ್ತಾ ನಗುತ್ತಾ ಆ ನಗು ನಿಜವಾದ ಗಹಿಸುವ ನಗುವಾಗಿ ಮಾರ್ಪಾಡಾಗುತ್ತದೆ. ಈ ನಗು ಕಿಟ್ಟುವನ್ನು ಕೇವಲ ತನ್ನ ಸ್ಥಿತಿಯಲ್ಲೇ ಅಲ್ಲ, ಇಡೀ ಸಮಾಜದ ಮೇಲೆ ನಗುವಂತೆ ಮಾಡುತ್ತದೆ. ಜನರ ನಕಲಿ ಗಂಭೀರತೆ, ಅರ್ಥವಿಲ್ಲದ ಆಚರಣೆಗಳು, ಕ್ರೂರತೆ, ದೌರ್ಜನ್ಯ ಇವೆಲ್ಲವೂ ಅವನಿಗೆ ಹಾಸ್ಯಾಸ್ಪದವಾಗಿ ಕಾಣುತ್ತವೆ. ಈ ಹಂತದಲ್ಲಿ ನಗು ತೀಕ್ಷ್ಣವಾದ ಸಾಮಾಜಿಕ ವಿಮರ್ಶೆಯಾಗಿ ಪರಿಣಮಿಸುತ್ತದೆ. ಆದರೆ ಅಚಾನಕ್ ಕಿಟ್ಟುವಿನ ನಗು ನಿಂತು ಹೋಗುತ್ತದೆ. ಕಾರಣ ಸರಳಾ ಆಂಟಿಯ ಕಣ್ಣುಗಳಲ್ಲಿ ಕಣ್ಣೀರು. ಕಿಟ್ಟು ಅಚ್ಚರಿಗೊಳ್ಳುತ್ತಾನೆ. ತಾನು ಆಕೆಯನ್ನು ಅಪಹಾಸ್ಯ ಮಾಡಿಲ್ಲ, ಇಡೀ ಜಗತ್ತಿನ ಕಪಟತನದ ಮೇಲೆ ನಗುತ್ತಿದ್ದೆ ಎಂದು ಅವನಿಗೆ ಅನಿಸುತ್ತದೆ. ಆದರೆ ತನ್ನ ನಗುವಿನಿಂದ ಆಕೆ ನೋವಿಗೆ ಒಳಗಾಗಿದ್ದಾಳೆ ಎಂಬ ಅರಿವು ಅವನ ಹೃದಯವನ್ನು ತಟ್ಟುತ್ತದೆ. ಅವನ ನಗು ನಿಧಾನವಾಗಿ ಅಳುವಾಗಿ ಪರಿವರ್ತನೆಯಾಗುತ್ತದೆ. ಈ ಸಂದರ್ಭದಲ್ಲಿ ಶಿಕ್ಷಕಿ ಮತ್ತು ವಿದ್ಯಾರ್ಥಿ ಎಂಬ ಭೇದ ಮರೆತು ಹೋಗುತ್ತದೆ. ಇಬ್ಬರೂ ಏಕಾಂಗಿಗಳಾಗಿ ನೋವು ತುಂಬಿದ ಮನುಷ್ಯರಾಗಿ ಕಾಣುತ್ತಾರೆ. ಕಿಟ್ಟು ಚಿಕ್ಕ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳುತ್ತಾನೆ. ಆತನೊಳಗಿನ ಭಾವನೆಗಳು ಸ್ಫೋಟಗೊಳ್ಳುತ್ತವೆ. ಸ್ವಲ್ಪ ಹೊತ್ತಿನ ನಂತರ ಸರಳಾ ಆಂಟಿ ಶಾಂತವಾಗಿ ಕಿಟ್ಟುವಿನೊಂದಿಗೆ ಮಾತನಾಡುತ್ತಾಳೆ. ಅವನ ವಯಸ್ಸು, ಅವನ ಕನಸುಗಳು, ಅವನ ತಂದೆಯ ಉದ್ಯೋಗ, ಅವನ ಭವಿಷ್ಯದ ಆಶೆಗಳು ಇವೆಲ್ಲವನ್ನೂ ಕೇಳುತ್ತಾಳೆ. ಈ ಸಂಭಾಷಣೆಯಲ್ಲಿ ಆಕೆ ಕಿಟ್ಟುವನ್ನು ಕೇವಲ ವಿದ್ಯಾರ್ಥಿಯಾಗಿ ಅಲ್ಲ, ಒಬ್ಬ ಮನುಷ್ಯನಂತೆ ಗೌರವದಿಂದ ನೋಡುತ್ತಾಳೆ. ನಂತರ ಸರಳಾ ಆಂಟಿ ನಾಳೆಯಿಂದ ತಾನು ಶಾಲೆಗೆ ಬರುವುದಿಲ್ಲ, ತನ್ನ ಊರಿಗೆ ಹೋಗುತ್ತೇನೆ ಎಂದು ಹೇಳುತ್ತಾಳೆ. ಇದನ್ನು ಕೇಳಿದ ಕಿಟ್ಟುವಿಗೆ ದುಃಖವಾಗುತ್ತದೆ. ಅವಳ ಮೇಲೆ ಅವನಿಗೆ ಅಜ್ಞಾತ ಪ್ರೀತಿ ಮತ್ತು ಕರುಣೆ ಉಂಟಾಗುತ್ತದೆ. ಕೊನೆಗೆ ಇಬ್ಬರೂ ವಿದಾಯ ಹೇಳಿಕೊಳ್ಳುತ್ತಾರೆ. ಕಿಟ್ಟು ಶಾಲೆಯಿಂದ ಹೊರಬಂದು ಓಡುತ್ತಾನೆ. ಆದರೆ ದಾರಿಯಲ್ಲೆಲ್ಲ ಏಕಾಂಗಿತನ ಅವನನ್ನು ಆವರಿಸುತ್ತದೆ. ಯಾರೂ ಅವನ ನಗು, ಅಳು ಕೇಳಲು ಇಲ್ಲ. ಕೊನೆಗೆ ಅವನು ನೀಲಗಿರಿ ಮರದ ಕೆಳಗೆ ಕೂತು ಅಳುತ್ತಾನೆ. ಇಡೀ ಪ್ರಪಂಚ ಅವನಿಗೆ ಗೊಂದಲಮಯವಾಗಿ ಕಾಣುತ್ತದೆ. ಕಥೆಯ ಸಂದೇಶ: ನಗು ಪಾಠ. ಕತೆ ನಗುವಿನ ನಿಜವಾದ ಅರ್ಥವನ್ನು ತಿಳಿಸುತ್ತದೆ. ನಗು ಸಂತೋಷದ ಚಿಹ್ನೆಯಾಗಿರಬಹುದು, ಆದರೆ ಕೆಲವೊಮ್ಮೆ ಅದು ನೋವಿನ ಪ್ರತಿಕ್ರಿಯೆಯೂ ಆಗಬಹುದು. ಅಧಿಕಾರ, ಶಿಕ್ಷೆ, ಹಠ ಇವುಗಳಿಗಿಂತ ಮಾನವೀಯತೆ, ಕರುಣೆ ಮತ್ತು ಅರ್ಥ ಮಾಡಿಕೊಳ್ಳುವ ಗುಣವೇ ಮುಖ್ಯ.
ಎಂಬ ಸಂದೇಶವನ್ನು ತೇಜಸ್ವಿ ಅವರು ಈ ಕಥೆಯ ಮೂಲಕ ನೀಡುತ್ತಾರೆ. ಈ ಕಥೆ ವಿದ್ಯಾರ್ಥಿ ಶಿಕ್ಷಕ ಸಂಬಂಧ, ಮಾನವ ಮನಸ್ಸಿನ ಸಂಘರ್ಷ ಮತ್ತು ಸಮಾಜದ ಕಪಟತೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಚಿತ್ರಿಸುವ ಒಂದು ಮಹತ್ವದ ಕೃತಿ.